ಆ್ಯಕ್ಚುಲಿ ಇದು ಹೊಳೆ ಚೌಡೇಶ್ವರಿ ಅಂತ. ಮುಂದೆ ನಮ್ಗೆ ಇನ್ನೇನು ದಾರಿ ಇಲ್ಲ. ನನ್ನ ಹತ್ರ ₹1 ಕಾಸಿರಲ್ಲ. ಇಲ್ಲಿ ಯಾವುದೇ ಹಣದ ವ್ಯಾಮೋಹ ಆಗಲಿ ಅಥವಾ ನಾನೂನದಾಗಲಿ ನಮ್ಮದೇನೋ ಒಂದು ಆಸೆ ಇತ್ತು, ಅದಾಗಿ ಇಮಿಡಿಯೇಟಾಗಿ ಕಾರಲ್ಲಿ ಬಂದ್ವಿ. ಬರ್ತಕ್ಕಂಥ ಬಡವ ಬಲ್ಲಿದ ಮೇಲು ಕೀಳು ನಮ್ಮ ಮನೋಭಾವ ಸೈಟ್ ಕೊಡಿಸ್ತು, ಮನೇನು ಕಟ್ಟಿ ಕೊನೆ ಭಾಗದಲ್ಲಿರ್ತಕ್ಕಂಥ ಎಡಭಾಗದಲ್ಲಿ ಕೊನೆ ಭಾಗದಲ್ಲಿರ್ತಕ್ಕಂಥ ಸೌದತ್ತಿ ಅಲ್ಲಮ್ಮ ಇವತ್ತು ಅನ್ನ ತಿನ್ಕೊಂಡು ಎಲ್ಲೆಲ್ಲಿ ಜನ್ಮದ ಪುಣ್ಯ ಇರಬೇಕು ಅಂತ. ಅಮ್ಮಯ್ಯ ಹೇಳವತ್ತಿ ನಾನು ಕಾಲು ಇವತ್ತು ಕಷ್ಟ ಬಿದ್ದೀವಿ ನಾವು. ನಮ್ಮ ದೇವಸ್ಥಾನದ ಅಡ್ರೆಸ್ಸು ಅನ್ಕೊಂಡು ಹೋಗಿದ್ನ ಅದೇ ಥರ ನಮ್ಗೇನು ಅನ್ಕೊಂಡಿದ್ದೆಲ್ಲ ನಮಸ್ಕಾರ. ಆ್ಯಕ್ಚುಲಿ ಇದು ಹೊಳೆ ಚೌಡೇಶ್ವರಿ ಅಂತ. ತುಮಕೂರಿನಲ್ಲಿದೆ. ಇದು ಭಕ್ತಾದಿಗಳ ಒಂದು ಆಸೆ ಆಕಾಂಕ್ಷೆ. ನನ್ನ ವೈಫ್ ತುಂಬ ನಂಬ್ತಾ ಇದ್ಲು ಆ್ಯಂಡ್ ಜಾತ್ರೆಗಳಿಗೆಲ್ಲ ಬರ್ತಾಯಿದ್ಲು. ಅವರ ಕನಸುಗಳು ಏನು ಈಡೇರಿತೋ ಅದರ ಉದ್ದೇಶವನ್ನು ಅವ್ರು ಈ ರೀತಿ ವ್ಯಕ್ತಪಡಿಸಿದ್ದಾರೆ. ಒಂದು ದಿವಸ ನಾನು ಬಂದು ಒಂದು ಸತಿ ಅರ್ಕೆ ಕಟ್ಕೊಂಡು ಹೋಗಿದ್ದೆ ನಾನು. ಆ್ಯಕ್ಚುಲಿ ನನಗೆ ಫಸ್ಟಿಂದನೂ ಒಂದು ಹಸು ಯಾವ್ದಾದ್ರು ದೇವಸ್ಥಾನಕ್ಕೆ ಕೊಡಬೇಕನ್ನೋ ಆಸೆ ಇತ್ತು. ಸ್ಪೆಷಲಿ ಈ ಬ್ರೀಡು ನಮ್ಮ ದೇಸಿ ಹಳ್ಳಿ ಕಾರು ದೇಸಿ ತಳಿ ಅಂತ ಏನಿದೆ ಪ್ರಾಣಿಗಳಂದ್ರೆ ಇಷ್ಟ ನನಗೆ. ಬಟ್ ಕೊಡಬೇಕಾಗಿತ್ತು, ನಾನು ಎಲ್ಲರೂ ಕೊಡ್ತಾರೆ, ನಾನು ಕೊಡಬೇಕಂತಿತ್ತು. ಬಟ್ ಇದು ಕೊಡುವಾಗ ನನಗೆ ಗೊತ್ತಾಯ್ತು ಅದಕ್ಕೆ ಯೋಗ ಇದ್ದರೆ ಮಾತ್ರ 7 ಜನ್ಮದ ಪುಣ್ಯ ಇರಬೇಕು ಅಂತ. ಆಮೇಲೆ ನಾನೊಂದು ಅರ್ಕೆ ಕಟ್ಕೊಂಡು ಹೋಗಿದ್ದೆ, ಒಂದು ಸಿನಿಮಾ ಮಾಡ್ತಾಯಿದ್ದೆ. ಬಟ್ ನಾನು ಏನೇನು ಅಂದ್ಕೊಂಡು ಹೋಗಿದ್ನೋ ಅದೇ ಥರ ನಡೆಸ್ಕೊಂತು. ದೇವ್ರು ಇಂಥ ದಿವಸನೇ ಆಗುತ್ತೆ, ಹಿಂಗೆ ಆಗುತ್ತೆ, ಇಂಥವರೇ ಬರ್ತಾರೆ, ಇಷ್ಟೇ ಬಡ್ಜೆಟ್ ಆಗುತ್ತೆ, ಇಷ್ಟೇ ಕೊಡ್ತಾರೆ, ಇಂಥವರೇ ಬರ್ತಾರೆ, ಇಷ್ಟು ಜನ ಸೇರ್ತಾರೆ ನಿಮಗೆ ಪ್ರೊಡ್ಯೂಸರ್ ಅಂತೆಲ್ಲ ಏನೇನು ಹೇಳಿದ್ರೋ ಹಂಗಂಗೆ ಆಯಿತು. ಸೊ ಅದಾದಮೇಲೆ ನಾನು ಕೊಡಬೇಕಂತ ತೀರ್ಮಾನ ಮಾಡಿ ಅವ್ರ ಹತ್ರ ಬಂದು ಕೇಳಿದೆ ಹಿಂಗೆ ಕೊಡಬೇಕು ಅಂತಿದ್ದೀನಿ ಅಂತ. ಸೊ ಅವರು ಯೋಚನೆ ಮಾಡ್ದಂಗೆ ಸರಿ ಆಯಿತು ಅಂತಂದು ಇವತ್ತಿನ ಕಾರ್ಯಕ್ರಮ ನಡೆದಿದೆ ಅಂದರೆ ಬಸವನಿಗೆ ಪಟ್ಟಾಭಿಷೇಕ. ಸೊ ಇವತ್ತು ಅದರದ್ದು ಕಾಲ ಕೂಡ ಬಂತು. ಭಕ್ತಾದಿಗಳು ಆ ತಾಯಿಗೆ ಅವರ ಕೆಲಸ ಕಾರ್ಯಗಳನ್ನು ಕೋರಿಕೆ ಈಡೇರಿದ ಕಾರಣ ಅವರ ಆಸೆ ಆಕಾಂಕ್ಷೆಗಳನ್ನು ಈ ಮುಖಾಂತರ ವ್ಯಕ್ತಪಡಿಸಿ ಈ ತಾಯಿಗೆ ಒಂದು ಬಸವನ ರೂಪದಲ್ಲಿ ಲೋಕ ಕಲ್ಯಾಣಾರ್ಥಕವಾಗಿ ಬಸವನನ್ನು ತಾಯಿಗೆ ಪಾದಾರ್ಪಣೆ ಮಾಡಿದರೆ ಇಲ್ಲಿಂದ ಈಚೆಗೆ ನಮಗೇನಿಲ್ಲಿ ನಾನು ಕೇಳ್ಕೊಂಡಿದ್ದೆ ಅದಷ್ಟು ನಡ್ಕೊಂಬಂತು. ಅದು ಇಲ್ಲಿವರೆಗೂ ಕರ್ಕೊಂಬಂದಿದೆ. ಇನ್ನು ಮುಂದಕ್ಕೆ ಬರೋರ್ಗು ಈ ಬಸವ ಇಲ್ಲಿಂದ ಆಶೀರ್ವಾದ ಮಾಡಿ ಅವ್ರಿಗೆ ಇಲ್ಲಿಂದ ಇನ್ನೂ ಪವಾಡಗಳು ನಡೀಲಿ, ಅದ್ಭುತಗಳಾಗಲಿ ಅಂತ ಹೇಳ್ತೀನಿ. ಯಾಕೆಂದರೆ ಇಲ್ಲಿ ಇರೋದೇ ಆ್ಯಕ್ಚುಲಿ ಕಷ್ಟಗಳ ನಿರ್ವಹಣೆ ಆಗೋಕ್ಕೆ ಈ ಸಾಧ್ಯ ಇರೋದು. ಆ್ಯಂಡ್ ಬಸವ ಬಂದಮೇಲೆ ಇನ್ನೂ ಬೇರೆ ಥರನೇ ಇಲ್ಲಿ ಪವಾಡಗಳು ನಡೀಲಿ ಆ್ಯಂಡ್ ನಮಗೂ ಒಳ್ಳೇದಾಗಲಿ ಆ್ಯಂಡ್ ಬರೋರ್ಗೂ ಒಳ್ಳೇದಾಗಲಿ ಆ್ಯಂಡ್ ಎಲ್ಲರೂ ನಂದು ಪರ್ಸ್ನಲ್ ಅಂತ ಹೇಳಲ್ಲ, ಎಲ್ಲರಿಗೂ ಒಳ್ಳೇದಾಗಲಿ ಅಂತ ಸೇರಿಸಿ ಕೊಡ್ತಾ ಇದ್ದೀನಿ ಈ ಪುಣ್ಯದ ಕೆಲಸದಲ್ಲಿ. ಎಲ್ಲರೂ ಬಾಗಿನೇ ತಗೊಳ್ಳಿ ಸ್ವಾಮಿ. ನಮ್ಮ ಬಸವನ್ನ ನಾನು ಕಾಪಾಡೋದಾರಿ ನಂದು. ಇದರ ಮೂಲ ಅಥವಾ ಇಲ್ಲಿ ನಡೆದು ಬಂದಿರತಕ್ಕಂಥ ಕಾರ್ಯಕ್ರಮದಲ್ಲಿ ಮೊದಲನೇ ಭಾಗದಲ್ಲಿ ಆ ಕರುವಿಗೆ ಪಟ್ಟಾಭಿಷೇಕ ಮತ್ತು ದೀಕ್ಷೆ, ಮಂತ್ರೋಪದೇಶ ಜೊತೆಗೆ ನಾಮಕರಣ 2 ಹೆಸರು ಬಂದಿತ್ತು ಇದಕ್ಕೆ. ಸೊ ಆ 2 ಹೆಸರಲ್ಲಿ ಯಾವ್ದು ಫೈನಲ್ ಮಾಡೋದಂತ ಹೋದಾಗ ನಮ್ಮ ಬೈರಾ ಅಂತಲೇ ಹೆಸರಿಟ್ಟು, ಅದೊಂದು ವಿಶೇಷ. ಬೈರಾ ಅಂತಲೇ ಇದಕ್ಕೂ ಬಂತು, ಬೈರಾ ಅಂತಲೇ ಇದಕ್ಕೂ ಬಂತು. ಸೊ ಅದೇ ವಿಶೇಷ ಹೌದು. ಆಮೇಲೆ ಇನ್ನೊಂದೇನೆಂದರೆ ಇವತ್ತು ಇದಕ್ಕೆ ದೀಕ್ಷೆ ಆಗೋರ್ಗೂ ಇದಕ್ಕೆ ಮಂತ್ರೋಪದೇಶ ಆಗೋರ್ಗೂ ಆ್ಯಕ್ಚುಲಿ ಇದು ಕೈಯಲ್ಲಿ ಹಿಡಿಯೋಕ್ಕಾಗ್ತಲ್ಲ, 2-3 ಜನ ಹಿಡಿಬೇಕಾಗಿತ್ತು. ಅದಾಗ 1 ಅವರ್ ಆದಮೇಲೆ ಕಂಪ್ಲೀಟ್ಲಿ ಸೈಲೆಂಟ್, ಹಿಂಗೆ ನಿಂತ್ಕೊತಾನೆ ಇರಲಿಲ್ಲ. ಈ ಎಲ್ಲ ಕಾರ್ಯಕ್ರಮಗಳನ್ನು ಒಟ್ಟಿಗೆ ಒಂದೇ ದಿನದಲ್ಲಿ ಕಾರ್ಯಕ್ರಮವನ್ನು ಹಮ್ಮಿಕೊಂಡು ಈ ಶುಭ ಕಾರ್ಯದಲ್ಲಿ ಸಕಲರ ಭಾಗಿಯಾಗಿ ಆ ತಾಯಿಯ ಕೃಪೆಗೆ ಪಾತ್ರರಾಗಿ ಇವತ್ತಿನ ಈ ಕಾರ್ಯಕ್ರಮನ ಸಂಪೂರ್ಣವಾಗಿ ಯಶಸ್ವಿ ಮಾಡಿಕೊಡ್ತಿದ್ದಾರೆ. ಮತ್ತು ತಾಯಿ ಅವರಿಗೆ ಸಕಲ ಇಷ್ಟಗಳನ್ನು ಅವ್ರಿಗೆ ಆಸೆ ಪಟ್ಟಂಥ ಎಲ್ಲ ಕೋರಿಕೆಗಳನ್ನು ಈಡೇರಿಸಿ ನನ್ನ ಹತ್ರ ₹1 ಕಾಸಿರಲ್ಲ. ಈಗ ನಾನು ಜೋಗ 10-20 ಸಾವಿರ ದುಡ್ಡು ಇರ್ತದೆ. ಹಂಗೆ ಬೆಳೆಸೋ ತಾಯಿ ಮತ್ತಷ್ಟು ಮಗದಷ್ಟು ಅವ್ರಿಗೆ ಅಭಿವೃದ್ಧಿ ಕೊಟ್ಟು ಸರ್ವರಿಗೂ ಆ ತಾಯಿ ಒಳ್ಳೇದು ಮಾಡಲಿ ಅಂತ ಹೇಳಿ ಈ ಮೂಲಕ ನಾನು ಎಲ್ಲ ಭಕ್ತಾದಿಗಳಿಗೆ ತಿಳಿಸಪಡಿಸ್ತೀನಿ. ಪ್ರತಿಯೊಂದು ಒಳ್ಳೇದಾಗೈತೆ ಸರ್ ನಮಗೆ. 1 ವರ್ಷದಿಂದ ಈಚೆಗೆ ಸೈಟ್ ಕೊಡಿಸ್ತು, ಮನೇನು ಕಟ್ಕೊಡ್ತು. 100 ಜನಗಳ ಕಷ್ಟಗಳನ್ನು ಹೊಡಿತು, ಆರೋಗ್ಯದ ಸಮಸ್ಯೆಗಳು. ಆಸ್ಪತ್ರೆಯಲ್ಲಿ ತೋರಿಸಿದ್ದೆ, ನನ್ನ ಕಾಲು ಒಂದು ಸ್ವಲ್ಪ ಈ ಬಲ್ಗಾಲ್ ಮೂಳೆ ಇದಾಗಿತ್ತು. ಡಾಕ್ಟ್ರೇ ಹೇಳಿದ್ರು ನಿಮ್ಮ ಕಾಲು ಆಗಲ್ಲ, ಅಷ್ಟೇ ಆಯಸ್ಸು, ಕಟ್ ಮಾಡಬೇಕಾಗ್ತಿತ್ತು ಅಂತ. ಅಮ್ಮಯ್ಯ ಹೇಳವತ್ತಿ ನನ್ನ ಕಾಲು ಇವತ್ತು ಇಲ್ಲಿ ಸನ್ನಿಧಾನದಲ್ಲಿ ನಿಂತಿದ್ದೀನಿ. ಸಂತಾನ ಫಲಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ವಿಚಾರಗಳು ಮತ್ತು ಶುಭ ಕಾರ್ಯಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ವಿಚಾರಗಳು, ಕೆಲವೊಂದು ಇನ್ನೂ ಅನೇಕ ಅವರ ಕಷ್ಟ ಕಾರ್ಪಣ್ಯನ ಹೊಡೆದ ತಾಯಿ ಆ ಮನೆ ದೀಪವಾಗಿ ಬೆಳೀತಿದ್ದಾಳೆ. ಆ ತಾಯಿನ ನಂಬಿದ್ದೀವಿ, ಅವಳು ನಮಗೇನು ಅಂದ್ಕೊಂಡಿದ್ದೆಲ್ಲ ಮಾಡಿಕೊಟ್ಟಿದ್ದಾಳೆ. ಮತ್ತು ಅವರ ಬಾಯಲ್ಲಿ ನಾವು ಪ್ರಶ್ನೆ ಮಾಡಿದಾಗ ಈ ತಾಯಿ ಸನ್ನಿಧಾನಕ್ಕೆ ಬಂದಾಗ ನಿಮ್ಗೇನಾದ್ರು ಅನುಕೂಲ ಆಗಿದೆ, ನಿಮ್ಮ ಕಷ್ಟ ತಾಯಿ ಹೊಡೆದಿದ್ದಾಳೆ ಅಂತ ಪ್ರಶ್ನೆ ಕೇಳಿದಾಗ ಬಿಗ್ನೆಸ್ ಇತ್ತು, ಬಿಗ್ನೆಸ್ ಸ್ವಲ್ಪ ಲಾಸ್ ಆಗಿತ್ತು. ಅಮ್ಮಗೆ ಬಂದಮೇಲೆ ಚೆನ್ನಾಗಿ ಬಿಗ್ನೆಸ್ ಆಗಿದೆ, ಚೆನ್ನಾಗಾಗಿದ್ದೀನಿ.
ಅಮ್ಮ ಇರೋದಕ್ಕೆ ನಾವಿರೋದು ಸರ್. ಅವನಿಂದ ಇವತ್ತು ಅನ್ನ ತಿನ್ಕೊಂಡು ನೆಮ್ಮದಿಯಾಗಿದ್ದೀವಿ ಅಂದರೆ ಅಮ್ಮ ಸತ್ಯದಿಂದ ಸರ್. ನಮಗೆ ಕಷ್ಟ ಸುಖಕ್ಕೆ ಅಮ್ಮ ಇವತ್ತಿನವರೆಗೂ ಕಾಪಾಡಿದ್ದಾಳೆ ನಮ್ಮನ್ನು. ತುಂಬ ಮನೆಯಲ್ಲಿ ಕಷ್ಟ ಇತ್ತು, 9 ವರ್ಷ ಕಷ್ಟ ಬಿದ್ದಿದ್ದೀವಿ ನಾವು. ಆ ಕಷ್ಟ ಪರಿಹಾರ ಆಗಿದೆ ಅಮ್ಮನ ಹತ್ರ ಬಂದು. ಇದಕ್ಕೆಲ್ಲ ಕಾರಣ ನಮ್ಮ ತಂಗಿನೇ, ಪುಷ್ಪನೇ ಕರ್ತಿರೋದು ದೇವ್ರಿಗೆ. ಆಮೇಲೆ ದುಡ್ಡು ಕಾಸು ಏನು ಕೇಳಲ್ಲ, ನಮ್ಮ ಪ್ರೀತಿ ಏನಿದ್ರು ಅದು ಅಮ್ಮನ್ನ ನಂಬಬೇಕು. ನಾವು ಇವತ್ತಿಷ್ಟು ಚೆನ್ನಾಗಿದ್ದೀವಿ ಅಂದರೆ ಎಲ್ಲ ಅಮ್ಮನ ದಯೆ. ಹೌದು ಸ್ವಾಮಿ, ನಮ್ಮ ಕಷ್ಟ ಕಾರ್ಪಣ್ಯನ ಹೊಡೆದಿದ್ದಾಳೆ. ಮತ್ತಷ್ಟು ಮಗದಷ್ಟು ಆ ತಾಯಿ ಸೇವೆ ಮಾಡಬೇಕು ಅನ್ನೋ ರೀತಿ ಒಳಗೆ ಜನಗಳ ಸಂಖ್ಯೆ ಹೆಚ್ಚಾಗ್ತಿದೆ ಹೊರತು ಕಡಿಮೆ ಅಂತೂ ಆಗ್ತಿಲ್ಲ. ನಮಸ್ತೆ ಸರ್. ನಾವು ಸುಮಾರು 7-8 ವರ್ಷ ಆಯ್ತು ಬರೋಕತ್ತಿ. ಫಸ್ಟು ಅಮ್ಮ ಕಳಿಸ್ದಲ್ಲಿತ್ತು, ಅಲ್ಲಿದ್ದ ಸ್ಟಾರ್ಟ್ ಮಾಡಿದ್ವಿ ಬರೋಕ್ಕೆ. 1-2 ಟೈಮ್ ಬಂದಾಗೆ ನಮ್ಮ ಹತ್ರ ಏನು ವೆಹಿಕಲ್ ಇದ್ದಿಲ್ಲ, ಏನಿದ್ದಿಲ್ಲ. ಬಸ್ಸಲ್ಲಿ ಬಂದ್ವಿ, ಅಲ್ಲಿ ಆಟೋ ಹುಡ್ಕೊಂಡು ಅಡ್ರೆಸ್ ಕೇಳ್ಕೊಂಡು ಹುಡ್ಕೊಂಡು ಬಂದ್ವಿ. ಅದಾಗಿ 2-3ನೇ ಟೈಮ್ ಬರೋತ್ಲಿಗೆ ನಮ್ಮದೇನೋ ಒಂದು ಆಸೆ ಇತ್ತು. ಅದಾಗಿ ಇಮಿಡಿಯೇಟಾಗಿ ಕಾರಲ್ಲಿ ಬಂದ್ವಿ. ಆಮೇಲೆ ಕಂಪ್ನಿ ರೀಸನ್ ಮಾಡಿ ನಮ್ಮದೇ ಓನ್ ಕಂಪ್ನಿ ಓಪನ್ ಮಾಡಿದೆ. ಇಲ್ಲಿ ನೆಲೆಸಿರೋದು ಮೂಲತಃ ಬಂದಿರತಕ್ಕಂಥ ಹೊಳೆ ಚೌಡೇಶ್ವರಿ, ತದನಂತರ ಆದಿಶಕ್ತಿ ಎತ್ತಿನಹಳ್ಳಿ ಮಾರಮ್ಮ ಮಧ್ಯಭಾಗದಲ್ಲಿರ್ತಕ್ಕಂಥದ್ದು. ಇನ್ನು ಆ ತಾಯಿ ಕೊನೆ ಭಾಗದಲ್ಲಿರ್ತಕ್ಕಂಥ ಎಡಭಾಗದಲ್ಲಿ ಕೊನೆ ಭಾಗದಲ್ಲಿರ್ತಕ್ಕಂಥ ಸೌದತ್ತಿ ಯಲ್ಲಮ್ಮ. ಈ 3 ಜನ ತ್ರಿಮೂರ್ತಿಗಳ ರೂಪದಲ್ಲಿ ಈ ಕ್ಷೇತ್ರದಲ್ಲಿ ನೆಲೆಸಿದರೆ ಕಷ್ಟಗಳನ್ನು ಹೊಡಿತಿದ್ದಾರೆ, ಅಪಾರವಾಗಿರ್ತಕ್ಕಂಥ ಜನಸ್ತೋಮವನ್ನು ಹೊಂದಿದ್ದಾರೆ. ಬರಭಕ್ತಾದಿಗೆ ಹೇಳೋದಿಷ್ಟೇ, ಇಲ್ಲಿ ನ್ಯಾಯ, ನೀತಿ, ಧರ್ಮ, ಸತ್ಯ ಅಷ್ಟು ಬಿಟ್ಟರೆ ಮತ್ತೇನಿಲ್ಲ. ಇಲ್ಲಿ ಯಾವುದೇ ಹಣದ ವ್ಯಾಮೋಹ ಆಗಲಿ ಅಥವಾ ನಾನೂನದಾಗಲಿ ಅಥವಾ ಮತ್ತೊಂದು ಮಗದೊಂದು ರೂಪದಲ್ಲಿ ಆ ಭಕ್ತಾದಿಗಳಿಗೆ ವಂಚನೆ ಮಾಡ್ತಕ್ಕಂಥಾಗಲಿ ಅಥವಾ ದಾರಿ ತಪ್ಪಿಸ್ತಕ್ಕಂಥಾಗಲಿ ಮತ್ತಲ್ಲೂ ತಪ್ಪಬೇಡಿ, ಇಲ್ಲೂ ತಪ್ಪುವಂಥ ಅವಕಾಶಗಳಿಲ್ಲ. ಆ ತಾಯಿ ನಿಮ್ಮ ಎಲ್ಲ ಕಷ್ಟಕಾರ್ಪಗಳನ್ನು ದೂರ ಮಾಡಲಿ. ಅದು ನೀರು ಅನ್ನೋದಕ್ಕಿಂತ ಆನಂದ ಬಾಷ್ಪ. ಈಗ ಹೇಳೋದಿಷ್ಟೇ, ನಿಮ್ದು ಏನೇ ಕಷ್ಟ ಇರಲಿ, ಇಲ್ಲಿ ಯಾವುದೇ ಹಣದ ವ್ಯಾಮೋಹ ಆಗಲಿ, ಸ್ವಾರ್ಥದ ಮನೋಭಾವನೆ ಆಗಲಿ ಅಥವಾ ನಿಮ್ಮಲ್ಲಿ ಬರ್ತಕ್ಕಂಥ ಏನಕ್ಕೆ ಕಷ್ಟ ಕಾರ್ಪಣ್ಯಗಳೇನಿದೆಯೋ ಆ ತಾಯಿನ ಸಂಪೂರ್ಣವಾಗಿ ನಂಬಿ. ಆ ತಾಯಿ ಕೇಳೋದೊಂದೇ, ನಿಮ್ಮಲ್ಲಿ ನಂಬಿಕೆ, ಭಕ್ತಿ, ಇವು ಎರಡು ಬಿಟ್ಟರೆ ತಾಯಿ ಮತ್ತೊಂದು ಮಗದೊಂದು ಎಲ್ಲೂ ಏನು ಕೇಳೋದಿಲ್ಲ. ಆ ತಾಯಿನ ನಂಬಿ ಆ ತಾಯಿ ಎಲ್ಲ ಕಷ್ಟ ಕಾರ್ಪಣ್ಯನ ದೂರ ಮಾಡಿ ನಿಮ್ಮ ಕುಟುಂಬದಲ್ಲಿರ್ತಕ್ಕಂಥ ಅಸಮಾಧಾನ ಆಗಲಿ, ದಂಪತಿ ಸಂಬಂಧಪಟ್ಟಿದ್ದಾಗಲಿ, ಮಕ್ಕಳ ವಿಚಾರದಲ್ಲಾಗಲಿ ಅಥವಾ ಬೇರೆ ಬೇರೆ ಯಾವುದೇ ಇತರ ಕೆಲಸ ಕಾರ್ಯಗಳಾಗಲಿ, ವ್ಯವಹಾರಗಳಾಗಲಿ ಸಂಪೂರ್ಣ ಕೈಗೂಡಿಸ್ಕೊಡ್ತಾಳೆ. ಆ ತಾಯಿನ ನಂಬಿ ಆ ತಾಯಿ ಸನ್ನಿಧಾನಕ್ಕೆ ಬನ್ನಿ, ನಿಮ್ಮ ಕಷ್ಟಗಳನ್ನು ಪರಿಹರಿಸ್ಕೊಳ್ಳಿ ಅನ್ನೋದೊಂದು ಆ ಭಕ್ತಾದಿಗಳಿಗೆ ನಾನು ವಿನಂತಿ ಮಾಡ್ಕೊತೀನಿ. ಯಾವತ್ತಿದ್ರೂ ಧರ್ಮಕ್ಕೆ ಜಯ. ಅಧರ್ಮನ ತಾತ್ಕಾಲಿಕವಾಗಿ ಜಯ ಕಂಡರೂ ಕೊನೆ ಭಾಗದಲ್ಲಿ ಗೆಲ್ಲೋದೇ ಧರ್ಮ ಅನ್ನೋದು ಅದು ಲೋಕಕ್ಕೆ ಗೊತ್ತಿರೋಂಥ ವಿಚಾರ. ಬರ್ತಕ್ಕಂಥ ಬಡವ ಬಲ್ಲಿದ ಮೇಲು ಕೀಳು ಅನ್ನೋ ಮನೋಭಾವನೆ ಈ ತಾಯಿ ಭಾಗದಲ್ಲಿ ಅಥವಾ ಚೆಕ್ಬಂದಿ ಭಾಗದಲ್ಲಿ ಯಾವುದೂ ಇಲ್ಲ. ಧರ್ಮವು ಒಂದೇ, ಎಲ್ಲರೂ ಸಮಾನ ರೂಪದಲ್ಲಿ ಆ ತಾಯಿನೂ ಎಲ್ಲ ಮಕ್ಕಳನ್ನು ತನ್ನ ಮಡ್ಲಿಗೆ ಹಾಕೊಂಡು ಅವ್ರು ಕಷ್ಟ ಹೊಡಿತಾ ಇದ್ದಾಳೆ. ನಾವು ಎಲ್ಲರೂ ಒಂದೇ ರೂಪದಲ್ಲಿ ಈ ಚೆಕ್ಬಂದಿ ಬರೋ ಮಕ್ಕಳೆಲ್ಲ ಇವತ್ತು ನಮ್ಮ ಕುಟುಂಬದಲ್ಲಿಂಥ ಮನೋಭಾವನೆಯಿಂದ ನಾವು ಅವರ ಸೇವೆ ಮಾಡ್ಕೊಂಡು ಅವ್ರ ಕಷ್ಟಗಳಿಗೆ ಸ್ಪಂದಿಸ್ತಾ ಇಂಥ ಆ ಭಕ್ತಾದಿಗಳು ನಾನು ಕೇಳ್ಕೊಂತೀನಿ. ನಮಗೇನು ಅನಿಸಲ್ಲ, ತಾಯಿ ಸೇವೆನೇ ನಮಗೆ ಮುಂದೆ, ನಮ್ಗೆ ಇನ್ನೇನು ದಾರಿ ಇಲ್ಲ, ತಾಯಿ ಒಬ್ಬಳೇ ನಮಗೆ. ಗುರುಗಳ ದೇವಸ್ಥಾನದ ಅಡ್ರೆಸ್ ಹೇಳ್ತೀರಾ? ನಮ್ಮ ದೇವಸ್ಥಾನದ ಅಡ್ರೆಸ್ಸು ಸಾಯಿನಗರ, ತುಮಕೂರು ತಾಲೂಕು, ತುಮಕೂರು ಜಿಲ್ಲೆನೇ, ವಾರ್ಡ್ ನಂಬರ್ 1, ಲಿಂಗಾಪುರ, ಶ್ರೀದೇವಿ ಕಾಲೇಜ್ ಪಕ್ಕನೇ.